ಇಲ್ಲಿ ನಿಮ್ಗೆ ಏನು ಅಂದರೆ ವಾರ ಈ ವಾರ ಸಿಕ್ಕಿರೋ ದೋಸೆ ನೆಕ್ಸ್ಟ್ ವೀಕ್ ಸಿಗಲ್ಲ. ಬಿಸಿ ಬಿಸಿ ಒಂದು ಪ್ಲೇಟು ಬ್ರೆಡ್ ಪಲಾವ್ ತೊಗೊಂಡಿದ್ದೀವಿ. ಬರೀ ಸಂಡೇ ಬೆಳಿಗ್ಗೆ ಮಾತ್ರ ಇಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರುಣ್, ಭೀಮಸೇನ ನಳಮಹಾರಾಜ ಅಂತ ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರ. ಸೊ ಫಾರ್ ದ ಫಸ್ಟ್ ಟೈಮ್ ಫುಲ್ ಸ್ಟ್ರೆಚ್ ವಿಡಿಯೋನ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಚೆನ್ನಾಗಿ ಬಂದಿದ್ರೆ ಸಪೋರ್ಟ್ ಮಾಡಿ. ಯಾವ ಜಾಗಕ್ಕೆ ಬಂದಿದ್ದೀವಿ ಅಂತ ನೋಡಿದ್ರೆ ತಿರುಮಲ ಚಾಟ್ಸ್ ಹೌಸ್ ಅಂದ್ಬಿಟ್ಟು ಸಂಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಎಕ್ಸಾಕ್ಟ್ ಲೊಕೇಶನ್ ಕೇಳ್ತೀರಾ ಅಂತಂದರೆ KR ರೋಡಲ್ಲಿ ಬರೋವಾಗ ಲೆಫ್ಟ್ ಸೈಡ್ಗೆ ನಿಮಗೆ NR ಕಾಲೋನಿ ಸಿಗುತ್ತೆ, ರಿಸರ್ವಾಯರ್ ಸ್ಟ್ರೀಟ್ ಅಂತ ಕೂಡ ಸಿಗುತ್ತೆ. ಅಲ್ಲಿ ಈ ಜಾಗ ಬಂದು ಲೊಕೇಟ್ ಆಗಿರುತ್ತೆ. ಸೀನಿಯರ್ ಸಿಟಿಸನ್ಗಂತೂ ಈ ಜಾಗ ಅಂತೂ ಮಾಡಿಸ್ದಂಗಿದೆ. ಇನ್ನು ಡೀಟೇಲ್ ಆಗಿ ಹೇಳ್ಬೇಕಂತಂದ್ರೆ ಎಲ್ಲ ಹೋಟ್ಲಲ್ಲೂ ನಿಮಗೆ ಪ್ರತಿದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಗೋದಂತೂ ಗ್ಯಾರಂಟಿ. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಹೋಟ್ಲಲ್ಲಿ ಭಾನುವಾರ ಹೊತ್ತು ಮಾತ್ರ ಬ್ರೇಕ್ಫಾಸ್ಟ್ ಸಿಗುತ್ತೆ. ಬೇರೆ ದಿನ ಬಂದು ಮಧ್ಯಾಹ್ನದಿಂದ ಸಂಜೆ ತನಕ ಚಾಟ್ಸ್ನ ಸರ್ವ್ ಮಾಡ್ಕೊಂಡ್ಬರ್ತಾರೆ. ಬೆಳಿಗ್ಗೆ ನಾವೊಂದು ಸ್ವಲ್ಪ ಬೇಗ ಬಂದಿದ್ರಿಂದ ಇಲ್ಲಿ ಮಾಡೋ ರವೆ ಪೊಂಗಲ್ನ ವಿಟ್ನೆಸ್ ಮಾಡಿದ್ವಿ. ತುಪ್ಪನಂತೂ ಯಥೇಚ್ಛವಾಗಿ ಆಗ್ತಾಯಿದ್ರು, ನೋಡಿದ್ರೆ ಟೆಂಪ್ಟಿಂಗ್ ಆಗ್ತಾಯಿತ್ತು. ಇನ್ನು ಓನರ್ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. ಈ ವಾರ ನಿಮ್ಗೆ ಅಡಾಯಿ ಸಿಕ್ತು ಅಂದರೆ ನೆಕ್ಸ್ಟ್ ವಾರ ಟೊಮೆಟೊ ದೋಸೆನೇ ಸಿಗೋದು. ಟೊಮೆಟೊ ದೋಸೆ ಅಂದರೆ ಅದನ್ನ ನೆಕ್ಸ್ಟ್ ವಾರ ಬರೀ ಕಾಳುಗಳು ಹಾಕಿ ಮಾಡ್ತೀವಿ. ಆ ದೋಸೆ ಸಿಗುತ್ತೆ. ಹಂಗೆ ವಾರ ಬೇರೆ ಬೇರೆ ವೆರೈಟೀಸ್ ಸಿಗುತ್ತೆ. ಒಂದೊಂದು ದೋಸೆಗೆ ಒಂದೊಂದು ಥರ ಚಟ್ನಿ ಕೊಡ್ತೀವಿ. ವಾರ ಚೇಂಜ್ ಆಗ್ತಾ ಇರುತ್ತೆ. ಬ್ರೆಡ್ ಪಲಾವ್ ಮಾತ್ರ ಚೇಂಜ್ ಆಗಲ್ಲ. ಬ್ರೆಡ್ ಪಲಾವ್ ಭಾನುವಾರ ಹೊತ್ತು ಇರುತ್ತೆ. ಬ್ರೆಡ್ ಪಲಾವ್ ವಡಕರಿ ಕಾಮನ್. ಇನ್ಯಾಕೆ ತಡ ಮಾಡೋದು, ಬೇರೆ ಏನೆಲ್ಲ ಐಟಮ್ಸ್ನ ಪ್ರಿಪೇರ್ ಮಾಡ್ತಾರೆ ಅಂತ ಒಳಗಡೆ ಹೋಗಿ ನೋಡಿದ್ರೆ ಬಿಸಿ ಬಿಸಿಯಾಗಿ ಗರಿಯಾಗಿರೋ ಸಬ್ಬಕ್ಕಿ ಬೋಂಡನ ಕರಿತಾ ಇದ್ರು. ಒಂದ್ ಕಡೆ ನೋಡಿದ್ರೆ ಕೊತ ಅಂತ ಕೊದಿತಾ ಇರೋ ಈ ಇಟ್ಕಿದ್ ಬೆಳೆ ಸಾರು ಏಂತಕ್ಕಿದ್ನ ಮಾಡಿದಿರ ಅಂತ ಕೇಳಿದ್ರೆ ಬಿಳಿ ಹೋಳಿಗೆ ಜೊತೆ ಕೊಡ್ತೀನಿ ಅಂತಂದ್ರು. ಆದ್ರೂ ನಾವು ಈ ಸರಿ ಬಿಳಿ ಹೋಳಿಗೆ ಬಿಟ್ಟು ಆಪಮ್ನ ಟ್ರೈ ಮಾಡೋಣ ಅಂತ ಆಂಟಿ ಹತ್ರ ಒಂದು ಆಪಮ್ ಹಾಕಿ ಆಂಟಿ ಅಂತ ಹೇಳಿದ್ವಿ. ಇವ್ರು ದೋಸೆ ಹಾಕೋ ಸ್ಟೈಲ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯೂಶಲ್ ಆಗಿ ನಾನು ಈ ಮಸಾಲೆ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ ಎಲ್ಲ ಟ್ರೈ ಮಾಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ಈ ಆಪಮ್ನ ಟ್ರೈ ಮಾಡ್ತಾ ಇದ್ದೀನಿ. ಇವ್ರು ಮಾಡೋ ಆಪಮ್ಗೆ ಎಣ್ಣೆನ ಬಳಸದೆ ತುಪ್ಪ ಹಾಕ್ಬಿಟ್ಟು ವೆರೈಟಿ ಆಗಿರೋ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾರೆ. ಇನ್ನ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಅಂದ್ರೆ ಇಲ್ಲಿನ ಬ್ರೆಡ್ ಪಲಾವ್. ಬರೀ ಪಲಾವ್ ತಗೊಳ್ಳೋದಾದ್ರೆ ನಿಮ್ಗೆ 50 ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ. ಇಲ್ಲ ಫುಲ್ ವಡಾ ಕರಿ ಜೊತೆ ತಗೊಂತೀವಿ ಅಂದ್ರೆ ಅದಕ್ಕೆ ಒಂದು ಸಪರೇಟ್ ಚಾರ್ಜ್ ಇದೆ. ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ. ತರಕಾರಿ ಮತ್ತೆ ಬ್ರೆಡ್ ಪೀಸಸ್ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಪಲಾವ್, ಅದ್ರ ಜೊತೆಗೆ ವಡಾ ಕರಿ ಮತ್ತೆ ಮೊಸರು ಬಜ್ಜಿ, ಮತ್ತೆ ಆ ವಡಾ ಕರಿ ಮೇಲೆ ಒಂದ್ ಸ್ವಲ್ಪ ಗ್ರೇವಿ ಹಾಕ್ಬಿಟ್ಟು ಕೊಡ್ತಾರೆ. ಇನ್ನ ರವೆ ಪೊಂಗಲ್ ಅಂತೂ ನೋಡ್ತಾ ಇದ್ರೆ ಬಹಳನೇ ಟೆಂಪ್ಟಿಂಗ್ ಆಗಿತ್ತು. ಇದರಲ್ಲಿ ಮೊದಲಿಗೆ ಯಾವ್ದನ್ನ ಟ್ರೈ ಮಾಡಿದೆ ಅಂತ ನೋಡಿದ್ರೆ ಬಿಸಿ ಬಿಸಿ ಒಂದು ಪ್ಲೇಟ್ ಬ್ರೆಡ್ ಪಲಾವ್ ತಗೊಂಡಿದ್ದೀವಿ. ಸೊ ನೋಡ್ಬೋದು ಬ್ರೆಡ್ ಪೀಸಸ್ ಎಲ್ಲ ಹಾಕಿದ್ದಾರೆ. ಅದ್ರ ಜೊತೆಗೆ ವಡಾ ಕರಿ ತೊಗೊಂಡಿದ್ವಿ. ಸೊ ವೀಡಿಯೋಗೋಸ್ಕರ ನಾನು ಎಕ್ಸ್ಟ್ರಾ ಇನ್ನೊಂದು ಹಾಕ್ಸ್ಕೊಂಡಿದ್ದೀನಿ. ಒಂದು ಪ್ಲೇಟ್ಗೆ 80 ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ. ಟೇಸ್ಟ್ ವೈಸ್ ಹೇಗಿದೆ ಬನ್ನಿ ಟ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗಿರೋ ಬ್ರೆಡ್ ಪೀಸಸ್ ರೈಸ್ ಮಧ್ಯೆ ಸಿಕ್ಬಿಟ್ರೆ ಅದೇ ಸ್ವರ್ಗ ಅಂತ ಹೇಳ್ಬೋದು. ಸ್ಮೋಕಿ ಫ್ಲೇವರ್ ಇರೋ ಪಲಾವು, ತರಕಾರಿಗಳಂತೂ ಯಥೇಚ್ಛವಾಗಿ ಹಾಕಿದ್ರು. ಟೇಸ್ಟ್ ವೈಸು ಹೇಗಿತ್ತು ಅಂತ ನೋಡಿದ್ರೆ ವಿಡಿಯೋ ಮಾಡೋಷ್ರೊಳಗಡೆ ಬಿಸಿ ಬಿಸಿ ಪಲಾವು ಆರೇ ಹೋಗ್ಬಿಟ್ಟಿದೆ. ಸೊ ಈ ಬ್ರೆಡ್ ಪೀಸ್ ಜೊತೆ ಪಲಾವ್ನ ಟ್ರೈ ಮಾಡೋಣ. ಚೆನ್ನಾಗಿ ಆ ಬ್ರೆಡ್ ಪೀಸ್ ಫ್ರೈ ಆಗಿರೋದ್ರಿಂದ ಈ ಪಲಾವ್ ಜೊತೆ ಟೇಸ್ಟು ಸೂಪರಾಗಿ ಸಿಗ್ತಾ ಇದೆ. ಇನ್ನು ಈ ವಡಾ ಕರಿ ಅಥವಾ ಬೋಂಡಾ ಕರಿ ಏನಂತಾರೆ, ಇದನ್ನ ಟ್ರೈ ಮಾಡಿ ನೋಡೋಣ. ಸಬ್ಬಕ್ಕಿ ಎಲ್ಲ ಹಾಕಿದ್ದಾರೆ ಬೋಂಡ ಒಳಗಡೆ. ಸೊ ಟೇಸ್ಟ್ ಅಂತೂ ಮಸ್ತಾಗಿದೆ. ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡಿ ನೋಡ್ತೀನಿ. ವಡಾ ಕರಿ ಜೊತೆ ಪಲಾವ್ ಒಂಥರ ಡಿಫ್ರೆಂಟ್ ಯೂನಿಕ್ ಎಕ್ಸ್ಪೀರಿಯನ್ಸು. ಸೊ ನನ್ನ ಪ್ರಕಾರ ಮೊಸರು ಬಜ್ಜಿ ಜೊತೆ ಸಕ್ಕತ್ತಾಗಿದೆ. ತುಂಬಾನೇ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಈ ರವೆ ಪೊಂಗಲ್ನ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಬಿಸಿ ಬಿಸಿಯಾಗಿರೋ ರವೆ ಪೊಂಗಲ್ಲು. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಏನು ಗುರು ಇದೆ ಟೇಸ್ಟು, ಅಲ್ಟಿ. ಮೆಣಸದು ಘಾಟು, ತುಪ್ಪ ಫ್ಲೇವರು, ಅಲ್ಲಲ್ಲೇ ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊಬ್ಬರಿ ಪೀಸಸ್ ಎಲ್ಲ ಹಾಕಿದ್ದಾರೆ. ಚಟ್ನಿ ಅಂತೂ ಖಾರವಾಗಿದೆ. ಸೊ ತಿಂತಾ ಇದ್ರೆ ಟೇಸ್ಟ್ ಅಂತೂ ಸೂಪರ್. ಇನ್ನು ಆಪಮ್ ಟೆಕ್ಸ್ಚರ್ ನೋಡೋದಾದ್ರೆ ಸುತ್ತಲೂ ಕ್ರಿಸ್ಪಿಯಾಗಿರುತ್ತೆ, ಮಧ್ಯದಲ್ಲಿ ಸಾಫ್ಟ್ ಆಗಿತ್ತು. ಕೊಟ್ಟಿರ್ತಕ್ಕಂಥ ಚಟ್ನಿ ಜೊತೆ ಟೇಸ್ಟ್ ವೈಸು ಹೇಗಿತ್ತು ಅಂತ ನೋಡಿದ್ರೆ ಆಪಮ್ ಜೊತೆಗೆ ಚಟ್ನಿ ಡಿಪ್ ಮಾಡಿಕೊಂಡೆ. ಖಾರವಾಗಿರ್ತಕ್ಕಂಥ ಈರುಳ್ಳಿ ಚಟ್ನಿ ಸೂಪರಾಗಿದೆ. ಅಕ್ಕ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಅಕ್ಕ? ಅನಿತಾ ಅಂತ. ಓಕೆ, ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ? ಅಂದರೆ ನಾನು ನನ್ನ ತಮ್ಮ ಇದು ಸ್ಟಾರ್ಟ್ ಮಾಡಿದ್ದು. ಚಾಟ್ಸ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. ಚಾಟ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ. ಈಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿ 7 ಮಂತ್ಸ್ ಆಯಿತು.
ಓಕೆ, ಯಾಕೆ ಭಾನುವಾರ ಒಂದಿನ ಮಾತ್ರ ಯಾಕೆ ಬ್ರೇಕ್ಫಾಸ್ಟು? ಸೊ ನಮ್ಮದು ಡೈಲಿ ಕ್ಯಾಟ್ರಿಂಗ್ ಇರುತ್ತಲ್ಲ, ಸೊ ಡೈಲಿ ಮಾಡೋಕ್ಕಾಗಲ್ಲ. ಜನಗಳಿಗೆಲ್ಲ ಗೊತ್ತಾಗಲಿ, ಹಳೆ ಕಾಲ ಅಡುಗೆ ಅಂದರೆ ಇವಾಗ ನಾರ್ಮಲಾಗೆ ಎಲ್ಲ ಕಡೆ ನಿಮಗೆ ದೋಸೆ ಇಡ್ಲಿ ಅದೆಲ್ಲ ಕಾಮನ್ನು. ಇಲ್ಲಿ ನಿಮ್ಗೆ ಏನು ಅಂದರೆ ಈ ವಾರ ಸಿಕ್ಕಿರೋ ದೋಸೆ ನೆಕ್ಸ್ಟ್ ವೀಕ್ ಸಿಗಲ್ಲ. ಈ ವಾರ ನಿಮ್ಗೆ ಅಡಾಯಿ ಸಿಕ್ತು ಅಂದರೆ ಸೊ ನೆಕ್ಸ್ಟ್ ವಾರ ಟೊಮೆಟೊ ದೋಸೆನೇ ಸಿಗೋದು. ಟೊಮೆಟೊ ದೋಸೆ ಅಂದರೆ ಅದನ್ನ ನೆಕ್ಸ್ಟ್ ವಾರ ಬರೀ ಕಾಳುಗಳು ಹಾಕಿ ಮಾಡ್ತೀವಿ, ಆ ದೋಸೆ ಸಿಗುತ್ತೆ. ಹಂಗೆ ಒಂದೊಂದು ದೋಸೆಗೆ ಒಂದೊಂದು ಥರ ಚಟ್ನಿ ಕೊಡ್ತೀವಿ. ಸೊ ವಾರ ಚೇಂಜ್ ಆಗ್ತಾ ಚೇಂಜ್ ಇರುತ್ತೆ. ಆಗ್ತಾ ಬ್ರೆಡ್ ಪಲಾವ್ ಮಾತ್ರ ಚೇಂಜ್ ಆಗಲ್ಲ. ಬ್ರೆಡ್ ಪಲಾವ್ ಭಾನುವಾರ ಹೊತ್ತಿರುತ್ತೆ. ಬ್ರೆಡ್ ಪಲಾವ್ ವಡಕರಿ ಕಾಮನ್ನು. ಸೊ 8:30ಗೆ ಸ್ಟಾರ್ಟ್ ಆಗುತ್ತೆ. ಕ್ಲೋಸಿಂಗ್ ನಾನು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಮ್ಮದು ಜಾಗ ಚಿಕ್ಕದು. ನೀವೇ ನೋಡಿದ್ರಲ್ಲ, ಇಷ್ಟೇ ಜಾಗದಲ್ಲೇ ನಾವೆಲ್ಲ ಕುಕ್ ಮಾಡಬೇಕು. ಸೊ ಎಲ್ಲ ಬನ್ನಿ, ಟೇಸ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಒಂದೊಂದಕ್ಕೆ ಒಂದೊಂದು ಥರ ಚಟ್ನಿ ಅಂದರೆ ಆ ಚಟ್ನಿ ತಿನ್ನೋಕ್ಕಾದ್ರೂ ನೀವು ಬನ್ನಿ. ನೋಡಿದ್ರಲ್ಲ, ಸಂಡೇ ಮಾರ್ನಿಂಗು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಸಾರ್ಟ್ಔಟ್ ಆಯಿತು. ಬಿಸಿ ಬಿಸಿಯಾಗಿರೋ ಬ್ರೆಡ್ ಪಲಾವು, ವಡಾ ಕರಿ, ರವೆ ಪೊಂಗಲ್ಲು ಮತ್ತು ಆಪಮ್ನೆಲ್ಲ ತೋರಿಸ್ಕೊಟ್ಟಿದ್ದೀವಿ. ಅಡ್ರೆಸ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬರೀ ಸಂಡೇ ಬೆಳಗ್ಗೆ ಮಾತ್ರ ಇಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ, ಬೇರೆ ದಿನ ಚಾಟ್ ಸಿಗುತ್ತೆ. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ ವಿಸಿಟ್ ಮಾಡಿ. ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ.